ನಮಸ್ಕಾರ. ನಾವಿವತ್ತು ಒಂದು ವಿಶೇಷವಾದ ಸಂಸ್ಕೃತಿಯನ್ನು ಹೊಂದಿರೋ, ತಮ್ಮದೇ ಆದ ಭಾಷೆಯನ್ನು ಮಾತನಾಡೋ, ತಮ್ಮ ವಿಶಿಷ್ಟ ಉಡುಪುಗಳಿಂದ ಗಮನ ಸೆಳೆಯೋ ಕಲರ್ಫುಲ್ ಜನರು ಲಂಬಾಣಿಗರ ಹತ್ರ ಹೋಗ್ತಾ ಇದ್ದೀವಿ. ಲಂಬಾಣಿಗರು ಶ್ರಮಜೀವಿಗಳು, ಲೈಫ್ನ ತುಂಬಾ ಪ್ರೀತಿಸೋರು. ನಾವು ಈ ಹಿಂದೆ ಇವರ ಮದುವೆ ಸಂಪ್ರದಾಯ ಹೇಗಿರುತ್ತೆ ಅಂತ ತೋರಿಸಿದ್ವಿ. ಹಾಗೆಯೇ ಇವರ ಮತ್ತೊಂದು ಸಾಂಪ್ರದಾಯಿಕ ಹಬ್ಬ, ಪ್ರಕೃತಿಗೆ ತುಂಬಾ ಹತ್ತಿರವಾಗಿರೋ ಹಬ್ಬ, ಲಂಬಾಣಿಗರಿಗೆ ಮಾತ್ರ ಗೊತ್ತಿರೋ ಗೋಧಿ ಕೃಷಿ ಹಬ್ಬ. ಇವರ ಭಾಷೆಯಲ್ಲಿ ಇದನ್ನ ತೀಜ್ ಹಬ್ಬ ಅಂತಾರೆ. ಮದುವೆ ಆಗದೇ ಇರೋ ಲಂಬಾಣಿ ಹುಡುಗರು 9 ದಿನಗಳ ಕಾಲ ತಾವು ಭಕ್ತಿಯಿಂದ ಪ್ರೀತಿಯಿಂದ ಬೆಳೆದಂತಹ ಗೋಧಿ ಸಸಿಯನ್ನ ಕೊನೆಯ ದಿನ ಕೆಲವೊಂದು ಪೂಜೆ ಮತ್ತು ನೈವೇದ್ಯಗಳನ್ನ ಮಾಡಿ ಅಷ್ಟೇ ಭಕ್ತಿಯಿಂದ ಮತ್ತು ನೋವಿನಿಂದ ಗೋಧಿ ಸಸಿಯನ್ನ ಮುರಿಯುವ ತೀಜ್ ಹಬ್ಬವೇ ಇವತ್ತಿನ ಸಂಪ್ರದಾಯ. ನಮ್ಮ ಕಡೆ ಹೀಗೆ. ನಾನೀಗ ಹರಪನಹಳ್ಳಿಯಿಂದ 15 ಕಿಲೋಮೀಟರ್ ದೂರದಲ್ಲಿರೋ ಮಾಚನಹಳ್ಳಿ ತಾಂಡದ 9ನೇ ದಿನದ ತೀಜ್ ಹಬ್ಬದ ಆಚರಣೆಯಲ್ಲಿದ್ದೀನಿ. ಇವರ ಸಂಪ್ರದಾಯದಂತೆ ಫಸ್ಟ್ ಡೇ ಇವರು ಗೋಧಿಯನ್ನ ಹೇಗೆ ಬಿತ್ತಾರೆ ನೋಡೋಣ. ದೇವಸ್ಥಾನದ ಮುಂದೆ ಹಿರಿಯ ಮುತ್ತೈದೆಯರು ತಮ್ಮದೇ ಲಾವಣಿ ಹಾಡ್ತಾ ಸ್ಟೆಪ್ಸ್ ಹಾಕ್ತಾ ಇದ್ರೆ, ಕನ್ಯಾಮಣಿಗಳು ಒಂದ್ ಕಡೆ ಮರಳು ತರೋಕೆ ರೆಡಿಯಾಗಿ ನಿಂತಿರ್ತಾರೆ. ಮುಂದೆ ಮುತ್ತೈದೆಯರು, ಹಿಂದೆ ಸುಕುಮಾರಿಯರು ಹಾಡ್ತಾ ಊರ ಹೊರಗೆ ಬಂದು ಮರಳಿರೋ ಕಡೆಗೆ ಗುಂಪಾಗಿ ಕೂತು ಮರಳಲ್ಲಿರೋ ಕಲ್ಲುಗಳನ್ನ ಆರಿಸಿ ತೆಗೆದು ಮರಳನ್ನ ತಾವು ತಂದಿರೋ ಬೇಸನ್ಗೆ ತುಂಬುತ್ತಾರೆ. ಅದರ ಮೇಲೆ ಕವಡೆಯಿಂದ ಅಲಂಕರಿಸಿರೋ ಕಸೂತಿಯನ್ನ ಮುಚ್ಚಿ ದೇವಸ್ಥಾನದ ಕಡೆ ಹೊರಡ್ತಾರೆ. ದೇವಸ್ಥಾನದ ಹತ್ರ ಒಂದ್ ಕಡೆ ಮರಳನ್ನ ಹಾಕಿ ಗೊಬ್ಬರ ತರೋಕೆ ಎಲ್ರೂ ಮತ್ತೆ ಊರ ಹೊರಗಿನ ತಿಪ್ಪೆ ಹತ್ರ ಬರ್ತಾರೆ. ಲಂಬಾಣಿಗರ ಪ್ರತಿ ಶುಭ ಕಾರ್ಯದಲ್ಲೂ ತಿಪ್ಪೆಗೆ ವಿಶೇಷ ಸ್ಥಾನವಿದೆ. ಹಾಗೆ ಪ್ರತಿಯೊಂದು ಕಾರ್ಯದಲ್ಲೂ ಅದಕ್ಕೆ ಸಂಬಂಧಪಟ್ಟ ಲಾವಣಿ ಪದಗಳನ್ನ ಹಾಡೋದು ಕೂಡ ಖಾಯಂ. ಈಗ ಎಲ್ರೂ ಸೇರಿ ತಂದಿರೋ ಗೊಬ್ಬರನ ಕಲ್ಲಿನಿಂದ ರುಬ್ಬಿ ಚೆನ್ನಾಗಿ ಹದ ಮಾಡಿ ಜರಡಿ ಹಿಡಿತಾರೆ. ಆಮೇಲೆ ಹಿಂದಿನ ದಿನವೇ ದೊಡ್ಡ ಪಾತ್ರೆಯಲ್ಲಿ ನೆನೆಸಿದ ಗೋಧಿಯನ್ನ ತಂದು ಹಿರಿಯ ಮುತ್ತೈದೆಗೆ ಕೊಡ್ತಾರೆ. ಇದೇ ಟೈಮಲ್ಲಿ ದೇವಸ್ಥಾನದ ಪೂಜಾರಿ ಮೊದಲೇ ತಂದಿಟ್ಟ 11 ಬಿದಿರಿನ ಬುಟ್ಟಿಗಳಿಗೆ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾರೆ. ಗುಂಪಾಗಿ ಕೂತಿರೋ ಹಿರಿಯ ಮಹಿಳೆಯರು ತಮ್ಮ ಪದಗಳನ್ನ ಹಾಡ್ತಾ ಬಿದಿರಿನ ಬುಟ್ಟಿಗೆ ಒಂದೊಂದೇ ಬೊಗಸೆ ಮರಳು ಗೊಬ್ಬರನ ಸಮನಾಗಿ ತುಂಬುತ್ತಾರೆ.
ನಂತರ ಗೋಧಿಯನ್ನ ಅದರಲ್ಲಿ ಬಿತ್ತುತ್ತಾರೆ. ಇದೆಲ್ಲವನ್ನು ಕುಮಾರಿಯರು ಶ್ರದ್ಧೆಯಿಂದ ನೋಡ್ತಾ ಇರ್ತಾರೆ. ಬಿದಿರಿನ ಬುಟ್ಟಿಲಿ ಬಿತ್ತಿರೋ ಗೋಧಿಗೆ 5 ಹಿರಿಯ ಮುತ್ತೈದೆಯರೇ ಮೊದಲು ನೀರು ಹಾಕಬೇಕು. ಈ ಶಾಸ್ತ್ರ ಮುಗಿದ ನಂತರ ಉಳಿದ ಗೋಧಿಯನ್ನ ಕುಮಾರಿಯರು ತಮ್ಮ ಮನೆಗೆ ತೆಗೆದುಕೊಳ್ತಾರೆ. ಆಮೇಲೆ ದೇವರ ಹೆಸರಲ್ಲಿ ಬಿತ್ತಿರೋ 11 ಬುಟ್ಟಿಗಳನ್ನ ಗುಡಿಯೊಳಗಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತು ನಂತರ ತಮ್ಮ ಮನೆಗಳಿಗೆ ಹೋಗ್ತಾರೆ. ಪ್ರತಿಯೊಬ್ರು ಒಂದೊಂದು ಬುಟ್ಟಿ ಗೋಧಿಯನ್ನ ಬಿತ್ತಿ 9 ದಿನಗಳ ಕಾಲ ಶ್ರದ್ಧೆಯಿಂದ ಭಕ್ತಿಯಿಂದ ಬೆಳೆಸ್ತಾರೆ. ನೋಡೋದ್ರಲ್ಲ, ಇವರಿಗೆ ಗೋಧಿಯನ್ನ ಬಿತ್ತೋದ್ರಲ್ಲಿ ಇರುವಂತಹ ಸಂಭ್ರಮವನ್ನ ಮತ್ತೆ ಶ್ರದ್ಧೆಯನ್ನ ಈ ತಾಂಡದ ಹಿರಿಯರು ಮತ್ತೆ ವೃತ್ತಿಯಲ್ಲಿ ಎಂಜಿನಿಯರ್ ಆಗಿರುವಂತಹ ಭೀಮಾ ನಾಯ್ಕ ಅವರು ನನ್ನ ಜೊತೆ ಇದ್ದಾರೆ. ನಮಸ್ಕಾರ ಸರ್. ಭೀಮಾ ನಾಯ್ಕರೇ, ಹೇಳಿ, ಈ ತೀಜ್ ಹಬ್ಬವನ್ನ ಹೇಗೆ ಶುರು ಮಾಡ್ತೀರಾ? ಈ ತೀಜ್ ಹಬ್ಬನ ನಮ್ಮ ಮೂಲ ಗುರುಗಳಾದಂಥ ಶ್ರೀ ಸೇವಾಲಾಲ್ ಮೂರ್ತಿಯನ್ನು ಮತ್ತು ಮಾರಿಕಾಂಬ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಊರ ಹೊರಗಿರುವ ಬನ್ನಿ ಮರದ ಗಿಡದ ಕೆಳಗೆ ಆಚಾರ್ಯರಿಂದ ಆ ಒಂದು ಮೂರ್ತಿಗಳನ್ನು ಜೀವಕಳೆಯಿಂದ ತುಂಬಿಸಲಾಗುತ್ತದೆ. ನಂತರ ಈ ಊರಿನಿಂದ ಈ ದೇವಸ್ಥಾನದಿಂದ ಮತ್ತೆ ಎಲ್ಲ ಗ್ರಾಮಸ್ಥರು ಆ ಗೋಧಿ ಸಸ್ಯನಾಗಿರ್ತಕ್ಕಂಥ ಪುಟ್ಟಿಯನ್ನು ತೆಗೆದುಕೊಂಡು ನಗಾರಿಯಿಂದ ಮತ್ತು ವಾದ್ಯಗಳಿಂದ ತಮ್ಮದೇ ಸಂಪ್ರದಾಯದ ಪ್ರಕಾರ ಆ ಜೀವಕಳೆ ತುಂಬಿರ್ತಕ್ಕಂಥ ಮೂರ್ತಿಗಳನ್ನು ತೆಗೆದುಕೊಳ್ಳಲಿಕ್ಕೆ ದೇವಸ್ಥಾನದಿಂದ ಹೋಗ್ತಾರೆ. ಹೋಗಿ ಆ ಮೂರ್ತಿಗಳನ್ನು ವಿಜೃಂಭಣೆಯಿಂದ ಮತ್ತೆ ಇದೇ ದೇವಸ್ಥಾನಕ್ಕೆ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ನಮ್ಮಲ್ಲಿ ಭೋಗ ಅಂತ ಹೋಮವನ್ನು ಮಾಡ್ತಾರೆ.